Hello, my dear students. Welcome to the today's session. Today we are going to discuss the chapter 5 sorting. Second PU syllabus ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಸಾರ್ಟಿಂಗ್ ಚಾಪ್ಟರ್ ಅಲ್ಲಿ ನಮಗೆ ಒಂದು 5 ಮಾರ್ಕ್ ಕ್ವೆಶ್ಚನ್ ಕವರ್ ಆಗುತ್ತೆ. I think my pad kept ulta. I will make it Sita just a second. Now, it's working right. ಸಾರ್ಟಿಂಗ್ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಪಾರ್ಟ್ ಇ ಅಲ್ಲಿ ನಮಗೆ ಏನ್ ಕ್ವೆಶನ್ಸ್ ಬರುತ್ತೆ ಅದರಲ್ಲಿ ಫಸ್ಟ್ ಕ್ವೆಶನ್ ನಮಗೆ ಒಂದು ಸಾರ್ಟಿಂಗ್ ಚಾಪ್ಟರ್ ಅಲ್ಲಿ ಇರುತ್ತೆ. ಯಾರು ಪಾಸ್ ಆಗೋ ಸ್ಟೂಡೆಂಟ್ಸ್ ಇದ್ದಾರೆ, ಪಾಸ್ ಆಗ ಕಷ್ಟ ಅಂತ ಅನ್ಕೊಂಡಿದ್ದೀರಾ, ಈ ಸಾರ್ಟಿಂಗ್ ಚಾಪ್ಟರ್ ಅಲ್ಲಿ 3 ಟೆಕ್ನಿಕ್ಸ್ ಇದೆ. ಈ 3 ಟೆಕ್ನಿಕ್ಸ್ ಕಲ್ತ್ಕೊಂಡಿದ್ರೆ 5 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಬರ್ಬೋದು. ಏನಕ್ಕಂತ ಹೇಳಿದ್ರೆ 3 ಮಾಡೆಲ್ ಪೇಪರ್ಸ್ ಅಲ್ಲೂ ನಮಗೆ ಇದು ಸಾರ್ಟಿಂಗ್ ಟೆಕ್ನಿಕ್ಸೇ ಕೇಳಿದ್ದಾರೆ. ಬೈ ಚಾನ್ಸ್ ಏನಾದ್ರು ಅಲ್ಗಾರಿದಮ್ ಕೇಳಿದ್ರೆ ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಅಲ್ಗಾರಿದಮ್ಸ್. ಹಾಗಾದ್ರೆ ಸಾರ್ಟಿಂಗ್ ಚಾಪ್ಟರ್ ಇಂದ ನಿಮಗೆ ಡೆಫಿನೆಟ್ ಆಗಿ 5 ಮಾರ್ಕ್ಸ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ವಿತೌಟ್ ಮಿಸ್ ಮಾಡದೆ ಈ ಚಾಪ್ಟರ್ ನ ಪ್ರಿಪೇರ್ ಆಗಿ. ಸೊ ಸಾರ್ಟಿಂಗ್ ಅಲ್ಲಿ ಚಾಪ್ಟರ್ ಅಲ್ಲಿ ಫಸ್ಟ್ ನಾವು ನೋಡೋದ ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ಏನು ಅಂತ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಸಾರ್ಟಿಂಗ್ ಅಂತ ಹೇಳಿದ್ರೆ ಏನು. ಸಾರ್ಟಿಂಗ್ ಅಂತ ಹೇಳಿದ್ರೆ ಏನು, ಅರೇಂಜಿಂಗ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್. ಏನು ನಮ್ಮ ಹತ್ರ ಎಲಿಮೆಂಟ್ಸ್ ಇರುತ್ತೆ, ಆ ಎಲಿಮೆಂಟ್ಸ್ ನಾವು ಒಂದು ಪ್ರಾಪರ್ ಆರ್ಡರ್ ಅಲ್ಲಿ ಐದರ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದನ್ನ ನಾವೇನಂತ ಕರಿತೀವಿ, ಸಾರ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮಗೆ 1 3 2 5 4 ಈ ತರ ನಮಗೆ ಎಲಿಮೆಂಟ್ಸ್ ಇದೆ. 1 ಆದ್ಮೇಲೆ ಬೇಕಾಗಿದ್ದು ನಮಗೆ ಯಾವುದು 2 ಆದ್ಮೇಲೆ 3 ಆದ್ಮೇಲೆ 4. ಈ ಎಲಿಮೆಂಟ್ಸ್ ಏನಿದೆ, ಈ ಎಲಿಮೆಂಟ್ಸ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿಲ್ಲ. ಈ ಎಲಿಮೆಂಟ್ಸ್ ನ ನಾವು ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದನ್ನೇ ನಾವ್ ಏನಂತ ಕರಿತೀವಿ, ಸಾರ್ಟಿಂಗ್ ಅಂತ ಕರೆಯೋದು. ಏನು ಸಾರ್ಟಿಂಗ್ ಅಂತ ಹೇಳಿದ್ರೆ ಅರೇಂಜಿಂಗ್ ಎಲಿಮೆಂಟ್ಸ್ ಇನ್ ಅನ್ ಎನಿ ಆರ್ಡರ್. ಯಾವುದೋ ಒಂದು ಸ್ಪೆಸಿಫಿಕ್ ಆರ್ಡರ್ ಅಲ್ಲಿ ನಾವು ಎಲಿಮೆಂಟ್ಸ್ ನ ಅರೇಂಜ್ ಮಾಡೋದನ್ನ ವಿ ಕಾಲ್ ಆಸ್ ಸಾರ್ಟಿಂಗ್. ಟೈಪ್ಸ್ ಆಫ್ ಸಾರ್ಟಿಂಗ್ ಅಲ್ಲಿ ನಮಗೆ ಬೇರೆ ಬೇರೆ ತರದ ಸಾರ್ಟಿಂಗ್ ಟೆಕ್ನಿಕ್ಸ್ ಇದೆ. ಆದ್ರೆ ಪರ್ಟಿಕ್ಯುಲರ್ಲಿ ಇನ್ ಅವರ್ ಸಿಲೆಬಸ್ ದೇ ಹ್ಯಾವ್ ಗಿವನ್ ಓನ್ಲಿ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಮತ್ತೆ ಇನ್ಸರ್ಷನ್ ಸಾರ್ಟ್. 3 ಟೈಪ್ ಆಫ್ ಸಾರ್ಟ್ ಕೇಳಿದ್ದಾರೆ. ಈ 3 ಟೈಪ್ ಆಫ್ ಸಾರ್ಟ್ ನೀವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಡೆಫಿನೆಟ್ ಆಗಿ 5 ಮಾರ್ಕ್ಸ್ ನೀವು ಈಸಿಯಾಗಿ ನಿಮ್ ಪಾಕೆಟ್ ಅಲ್ಲಿ ಇದೆ ಅಂತ ಅರ್ಥ ಅದ್ರದ್ದು. ಹೌ ವಿ ವಿಲ್ ಸಾಲ್ವ್ ಯೂಸಿಂಗ್ ಬಬಲ್ ಸಾರ್ಟ್. ಒಂದು ಯಾವ್ದೋ ಒಂದು ಲಿಸ್ಟ್ ಇದ್ರೆ ಈ ಲಿಸ್ಟ್ ಅಲ್ಲಿ ನಾವು ಬಬಲ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ತರ ಸಾರ್ಟ್ ಮಾಡ್ತೀವಿ ಅಂತ ವಿಲ್ ಸಿ ನಾವು. ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಕಂಡೀಷನ್ ಏನಿದೆ ನಮ್ದು ಬಬಲ್ ಸಾರ್ಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 5. ಈ ಲಿಸ್ಟ್ ಅಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್ ಇದೆ. ಬಬಲ್ ಸಾರ್ಟ್ ಅಲ್ಲಿ ಎಷ್ಟು ಪಾಸಸ್ ಬರುತ್ತೆ ಅಂತ ಹೇಳಿದ್ರೆ n-1. ನಮಗೆ ಎಲಿಮೆಂಟ್ಸ್ 5 ಇದ್ರೆ ದಟ್ ಮೀನ್ಸ್ 9 - 1 is equal to 4 passes. ಎಷ್ಟು passes ಬರುತ್ತೆ, 4 passes. ಈವನ್ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್ ಎಲ್ಲದರಲ್ಲೂ ಅಷ್ಟೇ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅದಕ್ಕಿಂತ ಒಂದು ಪಾಸ್ ಮಾತ್ರ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ದಟ್ ಈಸ್ n-1. ಇದೊಂದು ಟ್ರಿಕ್ ನಿಮಗೆ. ಎಷ್ಟು ಪಾಸಸ್ ಇರುತ್ತೆ ಗೊತ್ತಾಗಲ್ಲ ಅಂತ ಹೇಳಿದಕ್ಕೆ ಆಲ್ವೇಸ್ ಪಾಸಸ್ ಎಷ್ಟಿರುತ್ತೆ ನಮಗೆ, ದಟ್ ಈಸ್ n-1. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ನಮಗೆ 5 ಇದೆ. 5 - 1 ದಟ್ ಈಸ್ 4 ಪಾಸಸ್ ಬರುತ್ತೆ. ನಾವು ವಿ ವಿಲ್ ಸಿ ಯಾವ ತರ ಎಲಿಮೆಂಟ್ಸ್ ನಾವೇನ್ ಮಾಡ್ಬೇಕು, ಸಾರ್ಟ್ ಮಾಡ್ಬೇಕು ಅಂತ. ಇದ್ರಲ್ಲಿ ನಾನು ಬಾಕ್ಸಸ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಏನಾದ್ರು ಹೇಳ್ಕೊಟ್ರೆ ಅದ್ರಲ್ಲಿ ನೀವು ಡೈರೆಕ್ಟ್ ಆಗಿ ನೀವು ಸಾರ್ಟಿಂಗ್ ನ ಮಾಡ್ಕೋಬೇಕಾಗತ್ತೆ. ಇದೇ ವೇ ಅಲ್ಲಿ ನಾನು ಏನ್ ಇವಾಗ ತೋರಿಸ್ತಾ ಇದ್ದೀನಿ ಇದೇ ವೇ ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕು. ಫಸ್ಟ್ ಒಂದು ನಾವು ಹೆಡಿಂಗ್ ಬರ್ಕೊಂಡಿದೀವಿ ಪಾಸ್ 1 ಅಂತ. ಇದ್ರಲ್ಲಿ ಎಲಿಮೆಂಟ್ಸ್ ಹಾಕೊಳ್ಳೋದ, ಏನೆಲ್ಲ ಎಲಿಮೆಂಟ್ಸ್ ಇದೆ ನಮಗೆ 10 5 3 4 8 ಎಲಿಮೆಂಟ್ಸ್ ಏನಿದೆ ಎಲಿಮೆಂಟ್ಸ್ ನ ಹಾಕೊಂಡಿದೀವಿ. ಬಬಲ್ ಸಾರ್ಟ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಫಸ್ಟ್ ಎಲಿಮೆಂಟ್ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡುತ್ತೆ. ಯಾವ್ದು ಇವಾಗ 10 ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಾ ಇದೆ, 5 ಜೊತೆ ಕಂಪೇರ್ ಮಾಡ್ತಾ ಇದೆ. ಏನಾದ್ರೂ ಲೆಸ್ಸರ್ ಆಗಿದ್ರೆ, ನೆಕ್ಸ್ಟ್ ಎಲಿಮೆಂಟ್ ಲೆಸ್ಸರ್ ಆಗಿದ್ರೆ ಏನ್ ಮಾಡುತ್ತೆ, ಅದು ಸ್ವಾಪ್ ಮಾಡುತ್ತೆ. ಹಾಗಾದ್ರೆ 10 ನೋಡಿ 5 ಇದೆ, 5 ಯಾವ್ದ್ರಕ್ಕಿಂತ ಕಡಿಮೆ ಇದೆ, 10 ಇಂದ ಕಡಿಮೆ ಇದೆ. ಅದಕ್ಕೋಸ್ಕರ 5 ಏನಾಗತ್ತೆ ಇಲ್ಲಿ ಸ್ವಾಪ್ ಆಗತ್ತೆ. ಸ್ವಾಪ್ ಅಂದ್ರೆ ಏನು, ಎಕ್ಸ್ಚೇಂಜ್ ಆಗೋದು. 10 ಪ್ಲೇಸಿಗೆ 5 ಬರುತ್ತೆ, 5 ಪ್ಲೇಸಿಗೆ ಏನಾಗುತ್ತೆ 10 ಹೋಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ಇದು ಸ್ವಾಪ್ ಆಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ನಮ್ಗೆ ಎಲಿಮೆಂಟ್ಸ್ ಏನ್ ಬಂತು, 5 ಬಂತು, 10. 5 ಮತ್ತೆ 10 ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಹಿಯರ್ 3 4 8. ಇವಾಗ ನೆಕ್ಸ್ಟ್ ಪಾಸ್ ಅಲ್ಲಿ 10 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, 3 ಇಂದ ಕಂಪೇರ್ ಆಗುತ್ತೆ. ಸಿ 10 ಇಂದ 3 ಕಡಿಮೆನಾ,
ಹೌದು 10 ಇಂದ 3 ಏನಾಗಿದೆ ಕಡಿಮೆ ಆಗಿದೆ. ಹಾಗಾದ್ರೆ 10 ಯಾವ್ದ್ರಿಂದ ಸ್ವ್ಯಾಪ್ ಆಗುತ್ತೆ? 3 ಇಂದ. ಇಲ್ಲೇನಾಗುತ್ತೆ ಅದು ಸ್ವಾಪ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ ಏನಾಯ್ತು? 5 ನ ನಾವು ಹಾಗೆ ಬರ್ಕೋತಾ ಇದ್ದೀವಿ. 5 ಆಯ್ತು. ನೆಕ್ಸ್ಟ್ 10 ಜಾಗಕ್ಕೆ ಏನಾಯ್ತು ಇವಾಗ? 3 ಬಂತು. 3 ಜಾಗಕ್ಕೆ ಏನ್ ಬಂತು? 10 ಬಂತು. ಸ್ವ್ಯಾಪ್ ಅಂದ್ರೇನು? ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವ್ ಏನಂತ ಕರಿತೀವಿ? ಸ್ವ್ಯಾಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ 4 ಹಾಗೆ ಬರ್ಕೋತಾ ಇದ್ದೀವಿ ನಾವು. ನೆಕ್ಸ್ಟ್ ವಿ ಹ್ಯಾವ್ 8. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಲಿಸ್ಟ್ ಅಲ್ಲಿ ಪುನಃ 10 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 4 ಜೊತೆ ಕಂಪೇರ್ ಆಗುತ್ತೆ. ಇವಾಗ 10 ಇಂದ 4 ಏನಾಗಿದೆ? ಜಾಸ್ತಿ ಆಗಿದೆ. ಹಾಗಾದ್ರೆ ಪುನಃ 4 ಪ್ಲೇಸಿಗೆ ಏನ್ ಹೋಗುತ್ತೆ? 10 ಹೋಗುತ್ತೆ. 10 ಪ್ಲೇಸಿಗೆ ಏನ್ ಹೋಗುತ್ತೆ? 4 ಹೋಗುತ್ತೆ. ಇಲ್ಲಿ ಇಂಟರ್ಚೇಂಜ್ 10 ಪ್ಲೇಸಿಗೆ 4 ಬಂತು. 4 ಪ್ಲೇಸಿಗೆ ಏನ್ ಬಂತು? 10 ಬಂತು. ಈ ರಿಮೈನಿಂಗ್ ಎಲಿಮೆಂಟ್ಸ್ ನಾವು ಹಾಗೆ ಬರ್ಕೊಳ್ಳೋದ. 5 3 ಇಲ್ಲಿ ಏನ್ ಬಂತು ನಮಗೆ? 8 ಇದೆ. ಪುನಃ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತದೆ? 10 ಯಾವ್ದ್ರ ಜೊತೆ ಕಂಪೇರ್ ಆಗ್ತದೆ? 8 ಜೊತೆ ಕಂಪೇರ್ ಆಗ್ತದೆ. 8 10 ಇಂದ ಕಡಿಮೆ ಆಗಿದ್ರಿಂದ ಪುನಃ 8 ಏನಾಗುತ್ತೆ? ಇಲ್ಲಿ ಸ್ವ್ಯಾಪ್ ಆಗುತ್ತೆ. ಇವಾಗ ಪುನಃ 10 ಪ್ಲೇಸಿಗೆ ಏನ್ ಬಂತು? 8. 8 ಪ್ಲೇಸಿಗೆ ಏನ್ ಬಂತು? 10. ಈ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಹಾಗೆ ಬರ್ಕೋತೀವಿ. 3 ಅಂಡ್ ವಿ ಹ್ಯಾವ್ 5. ಇದು ಪಾಸ್ ಒಂದು ವ್ಯಾಲ್ಯೂಸ್. ಯಾವಾಗ ಬಬಲ್ ಸಾರ್ಟ್ ಅಲ್ಲಿ ಒಂದು ವ್ಯಾಲ್ಯೂಸ್ ಬರುತ್ತೆ, ಲಾಸ್ಟ್ ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ, ಅಸ್ಯೂಮ್ ದಟ್ ಅದೇನಾಗಿದೆ? ಸಾರ್ಟ್ ಆಗಿದೆ ಅಂತ. 10 ಏನಾಗಿದೆ? ಆಲ್ರೆಡಿ ಅದು ಸಾರ್ಟ್ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪುನಃ ಫಸ್ಟ್ ಅಲ್ಲಿ ಏನ್ ಪಾಸ್ ಅಲ್ಲಿ ಎಲಿಮೆಂಟ್ಸ್ ಸಿಗುತ್ತೆ ಆ ಎಲಿಮೆಂಟ್ಸ್ ನಾವು ಸೆಕೆಂಡ್ ಪಾಸಿಗೆ ಹಾಕೋತೀವಿ. ನೀವು ಹ್ಯಾವ್ 5 3 4 8 10. ಇವಾಗ ನೋಡಿ ಪುನಃ ಸೇಮ್ ಸ್ಟೆಪ್ ರಿಪೀಟ್ ಆಗ್ತದೆ. 5 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 3 ಇಂದ ಕಂಪೇರ್ ಆಗುತ್ತೆ. 3 5 ಇಂದ ಏನಾಗಿದೆ? ಕಡಿಮೆ ಆಗಿದೆ. ಅದಕ್ಕೆ ಏನಾಗುತ್ತೆ? ಅದು ಇಂಟರ್ಚೇಂಜ್ ಆಗುತ್ತೆ. 5 ಜಾಗಕ್ಕೆ 3 ಬಂತು. 3 ಜಾಗಕ್ಕೆ ಏನ್ ಬಂತು? 5 ಬಂತು. ನೆಕ್ಸ್ಟ್ ಮಿಕ್ಕಿದ ವ್ಯಾಲ್ಯೂಸ್ ನಾವು ಅದೇ ತರ ಬರ್ಕೋತೀವಿ. 5 3 ಕಂಪೇರ್ ಆಯ್ತಲ್ವಾ? ನೆಕ್ಸ್ಟ್ 5 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 4 ಜೊತೆ ಕಂಪೇರ್ ಆಗುತ್ತೆ. 4 5 ಇಂದ ಏನಾಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿದ್ರಿಂದ ಏನಾಗುತ್ತೆ? ಪುನಃ ಅದು ಇಂಟರ್ಚೇಂಜ್ ಆಗುತ್ತೆ. 4 ಈ ಕಡೆ ಬಂತು. 5 ಈ ಕಡೆ ಬಂತು. ನೆಕ್ಸ್ಟ್ ರಿಮೈನಿಂಗ್ ವ್ಯಾಲ್ಯೂಸ್ ನಾವು ಹಾಗೆ ಬರ್ಕೋತೀವಿ. 3 8 10. ಇವಾಗ ಸೆಕೆಂಡ್ ಪೊಸಿಷನ್ ಆಯ್ತಲ್ವಾ? ಇವಾಗ 5 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 8 ಜೊತೆ ಕಂಪೇರ್ ಆಗುತ್ತೆ. 5 8 ಇಂದ ಏನಾಗಿದೆ? ಕಡಿಮೆನೆ ಆಗಿದೆ. ಹಾಗಾದ್ರೆ ಅದೇನಾಗಲ್ಲ? ಸ್ವ್ಯಾಪ್ ಆಗಲ್ಲ. ಏನಾಗಲ್ಲ? ಇಂಟರ್ಚೇಂಜ್ ಆಗಲ್ಲ. 8 ದೊಡ್ಡದು. 5 ಇಂದ ಏನಾಗಿದೆ? 8 ದೊಡ್ಡದಿದೆ. ಅದಕ್ಕೋಸ್ಕರ 5 ಏನಾಗಲ್ಲ? ಇಂಟರ್ಚೇಂಜ್ ಆಗಲ್ಲ. ನೆಕ್ಸ್ಟ್ ನಮಗೆ ಇದ್ರಲ್ಲಿ ಏನಾಯ್ತು? ಪಾಸ್ 2 ಅಲ್ಲಿ ಏನ್ ವ್ಯಾಲ್ಯೂ ಸಿಕ್ತು ನಮಗೆ? ಇಲ್ಲಿ ಏನಿದೆ? ಫಸ್ಟ್ 3 ಇದೆ, 4 ಇದೆ, 5 ಇದೆ, 8 ಇದೆ, 10 ಇದೆ. ಫಸ್ಟ್ ಲಿಸ್ಟ್ ಅಲ್ಲಿ ಯಾವ್ದು ಸಾರ್ಟ್ ಆಗಿತ್ತು? 10 ಆಗಿತ್ತು. ಸೆಕೆಂಡ್ ಅಲ್ಲಿ ಯಾವ್ದು ಸಾರ್ಟ್ ಆಯ್ತು? 8 ಸಾರ್ಟ್ ಆಯ್ತು. ನೆಕ್ಸ್ಟ್ ಪಾಸ್ ಇಲ್ಲಿ ನೋಡಿದ್ರೆ ನಮಗೆ ಆಲ್ರೆಡಿ ಇಲ್ಲೇ ನಮಗೆ ಏನ್ ಸಿಕ್ಕಿದೆ? ಲಿಸ್ಟ್ ಏನಾಗಿದೆ? ಸಾರ್ಟ್ ಆಗ್ಬಿಟ್ಟಿದೆ. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? 3 4 5 8 10 ಲಿಸ್ಟ್ ಏನಾಗಿದೆ? ಸಾರ್ಟ್ ಆಗಿದೆ ಅಂತ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಬಟ್ ನಂಬರ್ ಆಫ್ ಪಾಸಸ್ ಎಷ್ಟಿರ್ಬೇಕು ನಮಗೆ? n-1. ದಟ್ ಈಸ್ 4 ಪಾಸಸ್ ಇರಬೇಕು. ಅದಕ್ಕೆ 4 ಪಾಸಸ್ ಬೇಕು ಅಂತ ಹೇಳಿದ್ರೆ ಈ ಮೆಥಡ್ ಏನಿದೆ ನಾನು ಕಾಟ್ ಮಾಡ್ಕೊಂಡು ಬರ್ತಾ ಇರೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮೆಥಡ್ ಇದ್ರೆ ನಮಗೆ ಗೊತ್ತಾಗುತ್ತೆ ಇನ್ನು ಎಷ್ಟು ಪಾಸಸ್ ಮಾಡ್ಬೇಕು ಅಂತ. ಇವಾಗ ಸೆಕೆಂಡ್ ಪಾಸ್ ಅಲ್ಲಿ ಎಷ್ಟು ಲಿಸ್ಟ್ ಎಲಿಮೆಂಟ್ಸ್ ಸಾರ್ಟ್ ಆಯ್ತು? 2 ಎಲಿಮೆಂಟ್ಸ್, ಒಂದು 10 ಮತ್ತೆ 8 ಏನಾಯ್ತು? ಸಾರ್ಟ್ ಆಯ್ತು. ನೆಕ್ಸ್ಟ್ ಪಾಸ್ 3ಗೆ ಏನ್ ಪಾಸ್ 2 ಅಲ್ಲಿ ಬಂದಿದೆ ಅದೇ ವ್ಯಾಲ್ಯೂಸ್ ನಾವು ಬರ್ಕೋತೀವಿ ಇಲ್ಲಿ. ರೈಟ್ ಹಿಯರ್ 3 4 5 8 10. ಆಲ್ರೆಡಿ ಯಾವ್ದು ಸಾರ್ಟ್ ಆಗಿದೆ? 8 ಮತ್ತೆ 10 ಸಾರ್ಟ್ ಆಗ್ಬಿಟ್ಟಿದೆ. ಅಗೇನ್ ಸೇಮ್ ಸ್ಟೆಪ್ 3 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 4 ಇಂದ ಕಂಪೇರ್ ಆಗುತ್ತೆ. 4 ಏನಾದ್ರೂ 3 ಇಂದ ಕಡಿಮೆ ಆಗಿದ್ಯಾ? ಇಲ್ಲ. ಹಾಗಾದ್ರೆ ಏನಾಗಲ್ಲ? ಅದು ಸ್ವ್ಯಾಪ್ ಆಗಲ್ಲ. ಸ್ವ್ಯಾಪ್ ಆಗದೆ ಹೋದ್ರೆ ನಾವು ವ್ಯಾಲ್ಯೂಸ್ ನ ಏನ್ ಮಾಡ್ಕೋತೀವಿ? ಹಾಗೆ ಬರ್ಕೋತೀವಿ. 3 4 5 8 10. ನೆಕ್ಸ್ಟ್ ಪುನಃ 4 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ? 5 5 4 ಗಿಂತ ಏನಾಗಿದೆ? ಜಾಸ್ತಿ ಇದೆ. ಅದಕ್ಕೆ ಪುನಃ ಏನಾಗಲ್ಲ? ಅದು ಸ್ವ್ಯಾಪ್ ಆಗಲ್ಲ. ನೆಕ್ಸ್ಟ್ 5 ನಾವು 8 ಇಂದ ಕಂಪೇರ್ ಮಾಡ್ಬೇಕಾ? ವಿಲ್ ಸಿ 3 4 5 8 10. 5 ಏನಾದ್ರೂ 8 ಇಂದ ಸ್ವ್ಯಾಪ್ ಮಾಡ್ಬೇಕಾ? ಬೇಡ. ಏನಕ್ಕೆ? ಆಲ್ರೆಡಿ 8 ಏನಾಗಿದೆ? ಸಾರ್ಟ್ ಆಗಿದೆ. ಈ ಲಿಸ್ಟ್ ಅಲ್ಲಿ ನಮಗೆ ಯಾವ್ದೆಲ್ಲ ಸಾರ್ಟ್ ಆಯ್ತು? ಪಾಸ್ 3 ಅಲ್ಲಿ 10 ಸಾರ್ಟ್ ಆಗಿದೆ, 8 ಸಾರ್ಟ್ ಆಗಿದೆ, ಮತ್ತೆ 5 ಸಾರ್ಟ್ ಆಯ್ತು. ದ ನೆಕ್ಸ್ಟ್ ಪಾಸ್ ಅಲ್ಲಿ ಸೇಮ್ ನಮಗೆ ಪಾಸ್ 3 ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದೇ ಯಾವ್ದಕ್ಕೆ ಹಾಕೋತೀವಿ ನಾವು? ಪಾಸ್ 4ಗೆ ಹಾಕೋತೀವಿ. 3 4 5 8
10. ಇವಾಗ ಪುನಃ ಯಾವ್ದನ್ನ ಕಂಪೇರ್ ಮಾಡ್ತೀವಿ ನಾವು 3ನ 4 ಜೊತೆ ಕಂಪೇರ್ ಮಾಡ್ತೀವಿ. 3 ಏನಾಗಿದೆ 4 ಇಂದ ಕಡಿಮೆನೇ ಆಗಿದೆ. ಹಾಗಾದ್ರೆ ಏನಾಗಲ್ಲ, ಅದು ಸ್ವಾಪ್ ಆಗಲ್ಲ. ಲಿಸ್ಟ್ ಅಲ್ಲಿ ಏನಿರುತ್ತೆ ನಮಗೆ 3, 4 ಆಸ್ ಇಟ್ ಈಸ್ ಇರುತ್ತೆ. 5 ಆಲ್ರೆಡಿ ಏನಾಗಿದೆ, ಸಾರ್ಟ್ ಆಗಿದೆ. ಅದಕ್ಕೆ ನಾವು ಅದನ್ನ ಹೇಗ್ ಬರ್ಕೋತೀವಿ, ಹಾಗೆ ಬರ್ಕೋತೀವಿ. ಪ್ರತಿ ಒಂದು ಎಲಿಮೆಂಟ್ಸ್ ಏನಾಗಾಯ್ತು, ಕಂಪೇರ್ ಆಗೋಯ್ತು. ದ ಫೈನಲ್ ಲಿಸ್ಟ್ ಏನ್ ಬಂತು ನಮಗೆ, 3, 4, 5, 8, 10. ಇದು ಸಾರ್ಟೆಡ್ ಲಿಸ್ಟ್. ಈ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಾರ್ಟ್ ಮಾಡೋದನ್ನ ನಾವ್ ಏನಂತ ಕರಿತೀವಿ, ಬಬಲ್ ಸಾರ್ಟ್ ಅಂತ ಕರಿತೀವಿ. ಬಬಲ್ ಸಾರ್ಟ್ ಅಲ್ಲಿ ಏನಾಗುತ್ತೆ, ಒಂದು ಫಸ್ಟ್ ಎಲಿಮೆಂಟ್ ನ ನಾವು ನೆಕ್ಸ್ಟ್ ಎಲಿಮೆಂಟ್ ಜೊತೆ ಏನ್ ಮಾಡ್ತಾ ಇದೀವಿ, ನಾವು ಕಂಪೇರ್ ಮಾಡ್ತಾ ಇದೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ವಿಲ್ ಟೇಕ್ ಅನದರ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಂಡು ನಾವು ಸಾರ್ಟ್ ಮಾಡೋದ. ಈ ಬಾಕ್ಸಸ್ ಎಲ್ಲ ಹಾಕಕ್ಕಾಗಲ್ಲ ಇವಾಗ, ಜಸ್ಟ್ ನಾ ಹಾಗೆ ಮಾಡ್ತೀನಿ. ಎಕ್ಸಾಮಿಗೆ ಮಾಡ್ಬೇಕಾದ್ರೆ ನೀವು ಈ ಮೆಥಡಾಲಜಿಯಲ್ಲಿ ನೀಟಾಗಿ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾಗಿರತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ದಟ್ ಈಸ್ 5 mark ಕ್ವೆಶನ್. ವಿಲ್ ಸಿ ಅನದರ್ ಲಿಸ್ಟ್. ಯಾವ್ದಾದ್ರು ಒಂದು ಲಿಸ್ಟ್ ತಗೊಳ್ಳೋದ. ಐ ಟೇಕ್ ಹಿಯರ್ -1, 2, -5, 7, 4, 3. ಎಷ್ಟು ಎಲಿಮೆಂಟ್ಸ್ ಆಯ್ತು ಇಲ್ಲಿ, 1, 2, 3, 4, 5, 6 ಎಲಿಮೆಂಟ್ಸ್ ಇದ್ರೆ ನಂಬರ್ ಆಫ್ ಪಾಸಸ್ ಎಷ್ಟು ಬರುತ್ತೆ ನಮಗಿಲ್ಲಿ, 5 ಪಾಸಸ್ ಬರಬೇಕು. ಇವಾಗ ಲಿಸ್ಟ್ ಅಲ್ಲಿ ನೋಡಿ, ಲಿಸ್ಟ್ ಅರೇಂಜ್ ಆದ್ರೆ -5 ಚಿಕ್ಕದ, -1 ಚಿಕ್ಕದ, -5 ಚಿಕ್ಕದ. -5 ಇಸ್ ಲೀಸ್ಟ್. ಎಲ್ಲಕ್ಕಿಂತ ಚಿಕ್ಕದು ಯಾವುದು, -5. ಇದು ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ. -1 ಚಿಕ್ಕದು ಅಂತ ಅನ್ಕೋತಾರೆ. -1 ಅಲ್ಲ ಚಿಕ್ಕದು, -5 ತುಂಬಾ ಚಿಕ್ಕದು. We will sort pass 1. pass 1 ಅಲ್ಲಿ ವ್ಯಾಲ್ಯೂಸ್ ನ ಬರ್ಕೊಳ್ಳೋದ ನಾವು. ಯಾವ್ದೆಲ್ಲ ಇದೆ, -1 ಇದೆ, 2 ಇದೆ, -5, 7, 4, 3. ಇವಾಗ ಪಾಸ್ 1 ಅಲ್ಲಿ ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, ಸೆಕೆಂಡ್ ಎಲಿಮೆಂಟ್. -1, 2 ಏನಾದ್ರು -1 ಗಿಂತ ಜಾಸ್ತಿ ಇದೆಯಾ, ಇಲ್ಲ. ಹಾಗಾದ್ರೆ ಏನಾಗಲ್ಲ, ಅದು ಸ್ವಾಪ್ ಆಗಲ್ಲ. ಸ್ವಾಪ್ ಆಗದೆ ಹೋದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಮಗೆ ವ್ಯಾಲ್ಯೂ ಇಲ್ಲಿ ಬರ್ಕೊಳ್ಳೋದ ನಾವು, ನೋ ಸ್ವಾಪ್. ಹಾಗಾದ್ರೆ ವ್ಯಾಲ್ಯೂಸ್ ಏನಾಗಿರುತ್ತೆ, -1 ಹಾಗೆ ಬರ್ಕೋತೀವಿ, 2 ಹಾಗೆ ಬರ್ಕೋತೀವಿ. ನೆಕ್ಸ್ಟ್ ವಿ ಹ್ಯಾವ್ -5, 7, 4, 3. ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, 2 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, -5. -5 ಏನಿದೆ, 2 ಇಂದ ಕಡಿಮೆ ಇದೆ. ಕಡಿಮೆ ಇದ್ರೆ ಅದೇನಾಗುತ್ತೆ, ಸ್ವಾಪ್ ಆಗುತ್ತೆ. ಸ್ವಾಪ್ ಆದಾಗ 2 ಪ್ಲೇಸಿಗೆ ಏನ್ ಬರುತ್ತೆ, -5 ಬರುತ್ತೆ. -5 ಪ್ಲೇಸಿಗೆ ಏನ್ ಬಂತು, 2 ಬಂತು. ಈ -1 ಹಾಗೆ ಬರ್ಕೊಳ್ಳೋದ. ನೆಕ್ಸ್ಟ್ ವಿ ಹ್ಯಾವ್ 7, 4, 3. ನೆಕ್ಸ್ಟ್ ಸ್ಟೆಪ್ ಏನು, 2 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, 7 ಜೊತೆ ಕಂಪೇರ್ ಆಗ್ತಾ ಇದೆ. 7 2 ಇಂದ ಕಡಿಮೆ ಇದೆಯಾ, ಇಲ್ಲ, ಜಾಸ್ತಿ ಇದೆ. ಹಾಗಾದ್ರೆ ಅದೇನಾಗಲ್ಲ, ಅದು ಸ್ವಾಪ್ ಆಗಲ್ಲ. ನೋ ಸ್ವಾಪ್. ಸ್ವಾಪ್ ಆಗದೆ ಹೋದ್ರೆ ವ್ಯಾಲ್ಯೂಸ್ ಏನಿರುತ್ತೆ ಹಾಗೆ ಬರ್ಕೋತೀವಿ. -5, 2, 7, 4, 3. ಇವಾಗ ಯಾವ್ದನ್ನ ಕಂಪೇರ್ ಮಾಡ್ಬೇಕು ನಾವು, ಎಕ್ಸಾಕ್ಟ್ಲಿ 7 ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀವಿ, 4 ಇಂದ ಕಂಪೇರ್ ಮಾಡ್ತೀವಿ. 4 7 ಕಿಂತ ಏನಾಗಿದೆ, ಕಡಿಮೆ ಆಗಿದ್ರಿಂದ ಅದೇನಾಗತ್ತೆ, ಸ್ವಾಪ್ ಆಗತ್ತೆ. 7 ಪ್ಲೇಸಿಗೆ ಏನ್ ಬಂತು, 4 ಪ್ಲೇಸಿಗೆ ಏನ್ ಬಂತು, 7. ಮಿಕ್ಕಿದ ಎಲಿಮೆಂಟ್ಸ್ ನಾವು ಹಾಗೆ ಬರ್ಕೊಳ್ಳೋದ. 2, 3. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ, 7 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, 3 ಇಂದ ಕಂಪೇರ್ ಆಗುತ್ತೆ. 7 3 ಇಂದ ಏನಾಗಿದೆ, ಜಾಸ್ತಿ ಆಗಿದೆ. 3 ಏನಾಯ್ತು, 7 ಇಂದ ಕಡಿಮೆ ಆಯ್ತು. ಹಾಗಾದ್ರೆ ಏನಾಗುತ್ತೆ, ಅದು ಸ್ವಾಪ್ ಆಗುತ್ತೆ. ಸ್ವಾಪ್ ಆದಾಗ 7 ಜಾಗಕ್ಕೆ ಏನ್ ಬಂತು, 3 ಬಂತು. 3 ಪ್ಲೇಸಿಗೆ ಏನ್ ಬಂತು, 7 ಬಂತು. ರಿಮೈನಿಂಗ್ ಲಿಸ್ಟ್ ಎಲಿಮೆಂಟ್ಸ್ ನಾವು ಹಾಗೆ ಬರ್ಕೊಳ್ಳೋದ. 2, -5, -1. ಇದೇನಿದು, ಪಾಸ್ 1 ವ್ಯಾಲ್ಯೂಸ್. ಇದು ನಮಗೆ ಪಾಸ್ 1 ವ್ಯಾಲ್ಯೂಸ್ ಬಂದಾದ್ಮೇಲೆ ಫಸ್ಟ್ ಲಾಸ್ಟ್ ಅಲ್ಲಿ ಎಲಿಮೆಂಟ್ ಏನಿರತ್ತೆ ಅದನ್ನ ನಾವ್ ಏನ್ ಅಸ್ಯೂಮ್ ಮಾಡ್ಕೊಂಡಿದೀವಿ, ಸಾರ್ಟ್ ಆಗಿದೆ ಅಂತ ಅರ್ಥ ಅದ್ರದ್ದು. ಇದಕ್ಕೆಲ್ಲ ಬಾಕ್ಸಸ್ ಇರತ್ತೆ. ನೀಟಾಗಿ ನೀವು ಬಾಕ್ಸಸ್ ಎಲ್ಲ ಹಾಕೋಬೇಕು. ಗೊತ್ತಾಯ್ತಾ? ಬಬಲ್ ಸಾರ್ಟ್ ಅಲ್ಲಿ ಏನಾಗತ್ತೆ, ಪ್ರತಿ ಒಂದು ಎಲಿಮೆಂಟ್ಸ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಏನಾಗ್ತಾ ಇರತ್ತೆ, ಅದು ಕಂಪೇರ್ ಆಗ್ತಾ ಇರತ್ತೆ. ನೆಕ್ಸ್ಟ್ ಇವಾಗ ಪಾಸ್ 2 ಬಂದ್ರೆ ನಾವು ಪಾಸ್ 2 ಯಾವ ವ್ಯಾಲ್ಯೂಸ್ ಹಾಕೋಬೇಕು, ಪಾಸ್ 1 ಅಲ್ಲಿ ಏನ್ ಬಂದಿದೆ ಆ ವ್ಯಾಲ್ಯೂಸ್ ನ ಹಾಕೋಬೇಕು. -1, -5, 2, 4, 3, 7. ಆಲ್ರೆಡಿ 7 ಏನಾಗಿದೆ, ಸಾಲ್ಟ್ ಆಗ್ಬಿಟ್ಟಿದೆ. ಇವಾಗ ಕಂಪೇರ್ ಮಾಡ್ತೀವಿ ನಾವು. ಯಾವ್ದನ್ನ ಕಂಪೇರ್ ಮಾಡ್ತೀವಿ, -1 ನ -5 ಜೊತೆ ಕಂಪೇರ್ ಮಾಡ್ತೀವಿ. -1 ಗಿಂತ ಕಡಿಮೆ ಯಾವುದು, -5. ಏನಾಗತ್ತೆ ಹಾಗಾದ್ರೆ, ಸ್ವಾಪ್ ಆಗತ್ತೆ. -1 ಜಾಗ -5 ಬಂತು, -5 ಜಾಗಕ್ಕೆ ಏನ್ ಬಂತು, -1. ಸೇಮ್ ಸ್ಟೆಪ್ಸ್ ನ ರಿಪೀಟ್ ಮಾಡ್ತೀವಿ ನಾವು. ಅಗೇನ್ -1 ಯಾವ್ದ್ರ ಜೊತೆ ಕಂಪೇರ್ ಆಯ್ತು, 2 ಜೊತೆ ಕಂಪೇರ್ ಆಯ್ತು. -1 2 ಇಂದ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾದ್ರೆ ನೋ ಸ್ವಾಪ್, ಏನು ಸ್ವಾಪಿಂಗ್ ಆಗ್ತಾ ಇಲ್ಲ ಇಲ್ಲಿ. -5, -1, 2, 4, 3, 7. ಇವಾಗ 2 ಯಾವ್ದ್ರಿಂದ ಕಂಪೇರ್ ಆಗತ್ತೆ,
4 ಇಂದ ಕಂಪೇರ್ ಆಗುತ್ತೆ. 2 4 ಗಿಂತ ಏನಾಗಿದೆ ಕಡಿಮೆ ಆಗಿದೆ. ಹಾಗಾದ್ರೆ ಅದೇನಾಗಲ್ಲ, ಅದು ನೋ ಸ್ವಾಪಿಂಗ್, ಸ್ವಾಪ್ ಆಗಲ್ಲ. ಸೇಮ್ ವ್ಯಾಲ್ಯೂಸ್ನ ನಾವೇನ್ ಮಾಡ್ಕೋತೀವಿ, ಬರ್ಕೋತೀವಿ. 4 3 7. ಇವಾಗ ಯಾವ್ದನ್ನ ಕಂಪೇರ್ ಮಾಡ್ತೀವಿ, 4 ನ ನಾವು 3 ಜೊತೆ ಕಂಪೇರ್ ಮಾಡ್ತೀವಿ. 4 ನ 3 ಜೊತೆ ಕಂಪೇರ್ ಮಾಡಿದ್ರೆ 3 ಏನಾಗಿದೆ 4 ಇಂದ ಕಡಿಮೆ ಆಗಿದೆ. ಅದರಿಂದ ನಾವೇನ್ ಮಾಡ್ತೀವಿ, ಸ್ವಾಪ್ ಮಾಡ್ತಾ ಇದೀವಿ. ಸ್ವಾಪ್ ಮಾಡಿದ್ರೆ 4 ಜಾಗಕ್ಕೆ ಏನ್ ಬಂತು ನಮಗೆ, 3 ಬಂತು. 3 ಜಾಗಕ್ಕೆ ಏನ್ ಬಂತು ನಮಗೆ, 4 ಬಂತು. ಲಾಸ್ಟ್ ತನಕನು ಏನಾಗಿದೆ, ನಮ್ದು ಎಲಿಮೆಂಟ್ಸ್ ಏನಾಗಿದೆ, ಸಾರ್ಟ್ ಆಗಿದೆ. ಇನ್ನ ಪುನಃ 4 7 ಜೊತೆ ಸಾರ್ಟ್ ಮಾಡ್ಬೇಕಾ, ಇಲ್ಲ. ಏನಕ್ಕೆ, ಆಲ್ರೆಡಿ 7 ಏನಾಗಿದೆ ನಮಗೆ ಸಾರ್ಟ್ ಆಗ್ಬಿಟ್ಟಿದೆ. ಇವಾಗ ನೋಡಿದ್ರೆ ನೀವು ಪಾಸ್ 2 ಅಲ್ಲಿ ನಾವು ನೋಡಿದ್ರೆ ಸಿ, ಆಲ್ರೆಡಿ ನಂದು ಲಿಸ್ಟ್ ಏನಾಗ್ಬಿಟ್ಟಿದೆ, ಸಾರ್ಟ್ ಆಗಿದೆ. ಇದು ನಮಗ್ ಗೊತ್ತು ಲಿಸ್ಟ್ ಸಾರ್ಟ್ ಆಗಿದೆ ಅಂತ, ಆದ್ರೆ ಅಲ್ಗೋರಿದಮಿಗ್ ಗೊತ್ತಿರಲ್ಲ. ಅದಕ್ಕೆ ಅಲ್ಗೋರಿದಮ್ ಏನ್ ಮಾಡುತ್ತೆ, ಲಾಸ್ಟ್ ತನಕನು ಕಂಪೇರ್ ಮಾಡುತ್ತೆ. ಇವಾಗ ನಾವು ಲಿಸ್ಟ್ ಅಲ್ಲಿ ಯಾವ್ದಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದ, 4 ಮತ್ತೆ 7 ಏನಾಗಿದೆ, ಸಾರ್ಟ್ ಆಗಿದೆ. ಪುನಃ ಪಾಸ್ 3 ನಾವೇನ್ ಮಾಡ್ಬೇಕು, ಈ ಒಂದು ಸಾರ್ಟ್ ಆಗಿದ್ರು ನಾವು ಚೆಕ್ ಮಾಡ್ಲೇಬೇಕು. ಏನಕ್ಕಂತ ಹೇಳಿದ್ರೆ ಎಷ್ಟು ಪಾಸಸ್ ಬರುತ್ತೆ, ಅದು 5 ಪಾಸಸ್ ಬರುತ್ತೆ. ಸೇಮ್ ರಿಪೀಟ್ ಮಾಡ್ಕೊಳ್ಳೋದ, ಪಾಸ್ 3ಗೆ ಏನ್ ವ್ಯಾಲ್ಯೂಸ್ ಬರುತ್ತೆ, ಪಾಸ್ 5 -5 -1 2 3 4 7. -1 ಯಾವ್ದು, 5 ಯಾವ್ದ್ರ ಜೊತೆ ಕಂಪೇರ್, ನೋ ಚೇಂಜಸ್. ಏನಕ್ಕಂದ್ರೆ ಅದು ಆಲ್ರೆಡಿ ಏನಾಗಿದೆ, ಸಾರ್ಟ್ ಆಗಿದೆ. 2 3 4 7. ಪುನಃ -1 2 ಜೊತೆ ಕಂಪೇರ್ ಆಗುತ್ತೆ, ಸಾರ್ಟಿಂಗ್ ಆಗಲ್ಲ. ಸೇಮ್ ವ್ಯಾಲ್ಯೂಸ್ ಇರುತ್ತೆ. -1 2 3 4 7. ಪುನಃ 2 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, 3 ಜೊತೆ ಕಂಪೇರ್. ಚೇಂಜಸ್ ಇದೆಯಾ, ಇಲ್ಲ. -5 -1 2 3 4 7. ನಾವು ಪುನಃ 4 ಮತ್ತೆ 7 ಕಂಪೇರ್ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ಆಲ್ರೆಡಿ 4 ಮತ್ತೆ 7 ಏನಾಗಿದೆ, ಇಲ್ಲಿ ಸಾರ್ಟ್ ಆಗ್ಬಿಟ್ಟಿದೆ. ಹಾಗಾದ್ರೆ ಪಾಸ್ 3 ಅಲ್ಲಿ ನಮಗೆ ಏನ್ ಲಿಸ್ಟ್ ಬಂತು, ಎರೇಸ್ ಆಗ್ತಾ ಇಲ್ಲ ಅದು. I'll take here eraser. ಪಾಸ್ 3 ಅಲ್ಲಿ ನಮಗೆ ಏನ್ ಬಂದಿದೆ ಲಿಸ್ಟ್, ಇವಾಗ ಈ ಲಿಸ್ಟ್ ಬಂದಿದೆ. ಸಿ, ಸೆಕೆಂಡ್ ಲಿಸ್ಟ್ ಅದೇ, ಥರ್ಡ್ ಲಿಸ್ಟ್ ಆದ್ರೆ, ಆದ್ರೂ ನಾವು ಏನ್ ತೋರಿಸ್ಬೇಕು, ಪಾಸಸ್ ನ ತೋರಿಸ್ಬೇಕು. ಇವಾಗ ಎಷ್ಟು ಸಾರ್ಟ್ ಆಗಿದೆ, 3 ಸಾರ್ಟ್ ಆಗಿದೆ, 4 ಸಾರ್ಟ್ ಆಗಿದೆ, 7 ಸಾರ್ಟ್ ಆಗಿದೆ. ಅಗೇನ್ ನೆಕ್ಸ್ಟ್ ವಿ ಹ್ಯಾವ್ ಪಾಸ್ 4. ಪಾಸ್ 4 ಗೆ ಏನ್ ವ್ಯಾಲ್ಯೂಸ್ ಇರುತ್ತೆ, ಸೇಮ್ ಪಾಸ್ 3 ಅಲ್ಲಿ ಏನ್ ವ್ಯಾಲ್ಯೂಸ್ ಬಂದಿದೆ, ಅದೇ ಪಾಸ್ 4 ಗೆ ವ್ಯಾಲ್ಯೂಸ್ ಇರುತ್ತೆ. -5 -1 2 3 4 7. ಇವಾಗ -5 ಯಾವ್ದ್ರ ಜೊತೆ ಕಂಪೇರ್ ಮಾಡುತ್ತೆ, -5. ಏನು ಚೇಂಜಸ್ ಇಲ್ಲ, ಸಾರ್ಟ್ ಆಗಲ್ಲ. ಪುನಃ -1 ಯಾವ್ದ್ರ ಜೊತೆ ಕಂಪೇರ್ ಆಗುತ್ತೆ, 2 ಜೊತೆ ಕಂಪೇರ್ ಆಗುತ್ತೆ. ಏನು ಚೇಂಜಸ್ ಇಲ್ಲ, ಸಾರ್ಟ್ ಆಗಲ್ಲ. -1 2 3 4 ಮತ್ತೆ 7. ಪುನಃ 3 ನ ಕಂಪೇರ್ ಮಾಡ್ಬೇಕಾ, ಇಲ್ಲ. ಆಲ್ರೆಡಿ 3 ಏನಾಗಿದೆ, ಸಾರ್ಟ್ ಆಗಿದೆ. ಹಾಗಾದ್ರೆ ಪಾಸ್ 4 ಅಲ್ಲಿ ನಮಗೆ ಏನ್ ವ್ಯಾಲ್ಯೂ ಸಿಗುತ್ತೆ, 2 3 4 7 ಏನಾಗಿದೆ, ಸಾರ್ಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ವಿ ವಿಲ್ ಟೇಕ್ ದ ಪಾಸ್ 5. ಲಾಸ್ಟ್ ಅಲ್ಲಿ ನಾವು ಪಾಸ್ 5 ವ್ಯಾಲ್ಯೂಸ್ ತಗೊಳ್ಳೋದ. ಐ ಥಿಂಕ್ ಪಾಸ್ 5 ಗೆ ನಾವ್ ಏನು ವ್ಯಾಲ್ಯೂಸ್ ಇದೆ, -5 -1 2 3 4 7 2 3 4 7. ಇವಾಗ ಏನ್ ಮಾಡ್ತಾ ಇದೀವಿ, 5 ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಾ ಇದೀವಿ, -1 ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಏನು ಚೇಂಜಸ್ ಇಲ್ಲ, ಅದಕ್ಕೆ ಹಾಗೇನೆ ನಾವ್ ಏನ್ ಮಾಡ್ತಾ ಇದೀವಿ, ಬರ್ಕೋತಾ ಇದೀವಿ. ಪುನಃ 1 ನ ನಾವು 7 ಜೊತೆ ಕಂಪೇರ್ ಮಾಡ್ಬೇಕಾ, ಬೇಡ. ಏನಕ್ಕಂತ, ಸಾರಿ, 1 ನ 2 ಜೊತೆ ಕಂಪೇರ್ ಮಾಡ್ಬೇಕಾ, ಬೇಡ. ಏನಕ್ಕಂತ ಹೇಳಿದ್ರೆ 2 ಆಲ್ರೆಡಿ ಏನಾಗ್ಬಿಟ್ಟಿದೆ, ಸಾರ್ಟ್ ಆಗಿದೆ. ಹಾಗಾದ್ರೆ ಸಾರ್ಟಿಂಗ್ ಏನಾಗುತ್ತೆ, ಇಲ್ಲೇ ಎಂಡ್ ಆಗುತ್ತೆ. ಇದನ್ನ ನಾವ್ ಏನಂತ ಕರಿತೀವಿ, ವೆಲ್ ಸಾರ್ಟ್ ಅಂತ ಕರಿತೀವಿ. ಡೆಫಿನೆಟ್ ಕ್ವೆಶನ್ಸ್ ಕಂಪಲ್ಸರಿ ನೀವು ಇದನ್ನ ಕಲಿಲೇಬೇಕು. ಇದೆಲ್ಲ ಈಸಿ ಇದೆ, ಆರಾಮಾಗಿ ನೀವು 5 ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇನ್ಸರ್ಷನ್ ಸಾರ್ಟ್ ಮತ್ತೆ ಸೆಲೆಕ್ಷನ್ ಸಾರ್ಟ್ ಹೇಳ್ಕೊಡ್ತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಬೇರೆ ಬೇರೆ ನೀವೇ ವ್ಯಾಲ್ಯೂಸ್ ಹಾಕೊಳ್ಳಿ, ನೀವೇ ವ್ಯಾಲ್ಯೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಬಬಲ್ ಸಾರ್ಟ್ ಮತ್ತೆ ಇನ್ಸರ್ಷನ್ ಸಾರ್ಟ್ ಈ ಮೆಥಡ್ ಅಲ್ಲಿ, ಇಲ್ಲಿ ಏನ್ ಕೊಟ್ಟಿದ್ದೀನಿ ನಾನು, ಈ ಮೆಥಡ್ ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗತ್ತೆ ನೀಟಾಗಿ. ಪಾಸಸ್ ಎಷ್ಟಿರುತ್ತೆ, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ, -1 ಏನಾಗಿರುತ್ತೆ, ಪಾಸಸ್ ಆಗಿರುತ್ತೆ. ಯಾವ್ದ್ರಲ್ಲಿ, programming ಅಲ್ಲಿ. I hope you have understand the concept. If you have any doubt, you can ask through the comment section. Thank you. Have a great day.